ತಮಿಳುನಾಡಿಗೆ ಕದ್ದು ಮುಚ್ಚಿ ನೀರು ಬಿಡ್ತಾ ಇದೆಯಾ ಸರ್ಕಾರ ಅನ್ನೋ ಪ್ರಶ್ನೆಗಳು ಈಗ ಮೂಡ್ತಾ ಇರೋದು. ಕಬಿನಿ ಆಯ್ತು, ಇದೀಗ ಕೆಆರ್ಎಸ್ ಅಣೆಕಟ್ಟೆಯ ಸರತಿ ಶುರು ಆಗ್ಬಿಟ್ಟಿದೆ. ಕೆಆರ್ಎಸ್ ಡ್ಯಾಂನಿಂದ ತಮಿಳುನಾಡಿಗೆ ಹರಿತಾ ಇದೆ ಕಾವೇರಿ ನೀರು ಅನ್ನೋ ಪ್ರಶ್ನೆ ಈಗ ಎಲ್ಲರನ್ನು ಕಾಡ್ತಾ ಇದೆ. ತಮಿಳುನಾಡಿಗೆ ಕದ್ದು ಮುಚ್ಚಿ ನೀರು ಬಿಡ್ತಾ ಇದೆಯಾ ಸರ್ಕಾರ? ಕಬಿನಿ ಆಯ್ತು, ಇದೀಗ ಕೆಆರ್ಎಸ್ ಸರತಿ. ಕೆಆರ್ಎಸ್ ಡ್ಯಾಂನಿಂದ ತಮಿಳುನಾಡಿಗೆ ಹರಿತಾ ಇದೆ ಕಾವೇರಿ ನೀರು. ನೀರು ಬಿಟ್ಟು ಸುಳ್ಳು ಹೇಳ್ತೀಯಾ ರಾಜ್ಯ ಕಾಂಗ್ರೆಸ್ ಸರ್ಕಾರ? ಹೇಳ್ತಾ ಇದೆಯಾ ಕೆಆರ್ಎಸ್ ಡ್ಯಾಂನಿಂದ 4900 ಕ್ಯೂಸೆಕ್ಗೂ ಕೂಡ ನೀರು ಬಿಟ್ಟಿರೋದು. ಆಗಸ್ಟ್ 15ರಿಂದಲೇ ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರು ಹರಿಸ್ತಾ ಇರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಈಗ ಈ ನೀರಿನ ವಿಚಾರ, ಕಾವೇರಿ ನೀರಿನ ವಿಚಾರವಾಗಿಯೇ ರೈತರು ಇನ್ನೊಂದು ಪ್ರತಿಭಟನೆಯನ್ನ ಮಾಡ್ತಾರೆ. ಕದ್ದು ಮುಚ್ಚಿ ಸರ್ಕಾರದವ್ರು ನೀರು ಬಿಡ್ತಿದ್ದಾರೆ ಅಂತ ಹೇಳಿ. ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು, ನಮಗೆ ನೀರಿಲ್ಲ ಅಂತ ಹೇಳಿದ್ರು ಗೊತ್ತಿಲ್ಲದೆ, ಅದು ಸಂಜೆ ಟೈಮ್ನಲ್ಲಿ ಅಥವಾ ಬೆಳಗಿನ ಜಾವದ ಟೈಮ್ನಲ್ಲಿ ಬಿಡ್ತಾ ಇದ್ದಾರೆ, ಇಲ್ಲ ಮಧ್ಯರಾತ್ರಿ ಹೊತ್ತು ಬಿಡ್ತಾ ಇದ್ದಾರೆ ಅಂತೇಳಿ ಆರೋಪವನ್ನ ಮಾಡ್ತಾ ಪ್ರತಿಭಟನೆ ಮಾಡ್ತಾ ಇದ್ರು. ಈಗ ಕದ್ದು ಮುಚ್ಚಿ ಸರ್ಕಾರ ತಮಿಳುನಾಡಿಗೆ ನೀರು ಬಿಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಮತ್ತಷ್ಟು ಬಲವಾಗಿ ಕಾಡ್ತಾ ಇರೋದು. ಕಬಿನಿ ಜಲಾಶಯ ಆಯಿತು, ಈಗ ಕೆಆರ್ಎಸ್ ಅಣೆಕಟ್ಟಿನ ಸರತಿ ಶುರು ಆಗಿರೋದು. ಹಾಗಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ನೀರು ಬಿಟ್ಟಿಲ್ಲ ಅಂತ ಸುಳ್ಳು ಹೇಳ್ತಾ ಇದೆಯಾ? ಕೆಆರ್ಎಸ್ ಡ್ಯಾಂನಿಂದ 4900 ಕ್ಯೂಸೆಕ್ಗೂ ಕೂಡ ಅಧಿಕ ನೀರನ್ನ ಹೊರಕ್ಕೆ ಬಿಟ್ಟಿದೆ, ಅಂದ್ರೆ ತಮಿಳುನಾಡಿಗೆ ಬಿಟ್ಟಿದೆ. ಕುಡಿಯುವ ನೀರು, ನಾಲೆಗೆ ನೀರು ನೆಪ ಹೇಳಿ ತಮಿಳುನಾಡಿಗೆ ನೀರು ರಿಲೀಸ್ ಮಾಡಿದ್ದಾರಾ? ಕುಡಿಯೋಕೆ ನೀರು ಬಿಡ್ತಿದ್ದೀವಿ, ನಾಲೆಗೆ ನಾವು ನೀರು ಬಿಡ್ತಿದ್ದೀವಿ ಅಂತೇಳಿ ತಮಿಳುನಾಡಿಗೆ ಸೈಲೆಂಟ್ ಆಗಿ ನೀರನ್ನ ಹರಿಸಿದ್ದಾರಾ ರಾಜ್ಯ ಸರ್ಕಾರ ಅನ್ನೋ ಪ್ರಶ್ನೆ ಜೊತೆಗೆ ಶಂಕೆ ಬಹಳಷ್ಟು ಗಾಢವಾಗ್ತಾ ಇದೆ. ಆಗಸ್ಟ್ 15ರಿಂದಲೇ ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರು ಹರಿಸ್ತಾ ಇರುವಂತಹ ಶಂಕೆ ಕೂಡ ಬಲವಾಗಿ ವ್ಯಕ್ತವಾಗ್ತಾ ಇದೆ. ಸದ್ಯ ತಮಿಳುನಾಡಿಗೆ ನೀರನ್ನ ಬಿಡಬಾರ್ದು, ನಮ್ಮ ರಕ್ತ ಬೇಕಾದ್ರೂ ಕೊಡ್ತೀವಿ, ಆದ್ರೆ ನೀರನ್ನ ಕೊಡೋದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ನೀರಿಲ್ಲ ಅಂದಮೇಲೆ ನೀವು ತಮಿಳುನಾಡಿಗೆ ಹೇಗೆ ಕೊಡ್ತೀರಾ? ಇನ್ನು CWMA ಕೂಡ ಆದೇಶವನ್ನ ಕೊಟ್ಟಿತ್ತು, 15 ದಿನಗಳ ಕಾಲ ನೀವು 4.5 TMC ನೀರನ್ನ ಕೊಡಬೇಕು ಅಂತೇಳಿ. ಮತ್ತೆ ಅದಕ್ಕೆ ಪ್ರತಿಭಟನೆಯನ್ನ ಮಾಡಿದ್ರು. ಮಂಡ್ಯದಲ್ಲಂತೂ ಬಹಳಷ್ಟು ಪ್ರತಿಭಟನೆಗಳು ನಡೀತು. ಆದರೂ ಕೂಡ ಆದೇಶವನ್ನ ಕೊಟ್ಟಿದ್ದಾರೆ ಅಂತ ಅಂದಮೇಲೆ ಅದಕ್ಕೆ ನಾವು ನೀರು ಬಿಡಬೇಕಲ್ಲ ಅಂತೇಳಿ ಕದ್ದು ಮುಚ್ಚಿ ನೀರು ಬಿಡ್ತಿದ್ದಾರೆ ರಾಜ್ಯ ಸರ್ಕಾರ ಅಂತ ರೈತರು ಆಕ್ರೋಶ. CWMA ಆದೇಶ ಪಾಲನೆಗೆ ಸುಪ್ರೀಂ ಅಸ್ತು ಅಂದಿತ್ತು. ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯಿಂದ ತುರ್ತು ಸಭೆಯನ್ನ ಕರೆಯಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿರುವಂತಹ ಸಭೆ. ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯಕ್ಕೆ ಹಿನ್ನಡೆಯ ಬಗ್ಗೆ ಚರ್ಚೆ ಸಾಧ್ಯತೆ ಇದೆ. ಅದರ ಬಗ್ಗೆ ಹೆಚ್ಚಿನದಾಗಿ ಚರ್ಚೆಯನ್ನ ಮಾಡ್ತಾರೆ. ಮುಂದಿನ ಕಾವೇರಿ ಹೋರಾಟ ರೂಪಿಸುವ ಬಗ್ಗೆ ತೀರ್ಮಾನ ಕೂಡ ನಡೆಯಲಿದೆ. ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ವಿವಿಧ ಸಂಘಟನೆಗಳು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ರೈತರುಗಳು ಹೋರಾಟವನ್ನ ಮಾಡ್ತಾ ಇರೋದನ್ನು ಕೂಡ ಡಿಸ್ಕಷನ್ ನಡೆಯುತ್ತೆ ಅಲ್ಲಿ. ತಮಿಳುನಾಡಿಗೆ ಕದ್ದು ಮುಚ್ಚಿ ನೀರು ಬಿಡೋದಲ್ಲದೆ CWMA ಏನು ಆದೇಶವನ್ನ ಕೊಟ್ಟಿತ್ತು, ಆ ಪಾಲನೆಗೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ, ಅದನ್ನು ಪಾಲಿಸಬೇಕು ಅಂತೇಳಿ. ಹಾಗಾಗಿ ರಾಜ್ಯ ಸರ್ಕಾರ ಇನ್ನು ಅದೆಲ್ಲಾದ್ರೂ ಈಗ ಅದು CWMA ಹೇಳಿದ್ಮೇಲೂ ನಾವು ನೀರು ಹರಿಸ್ತೀವಿ ಅಂತ ಗೊತ್ತಾದ್ರೆ ಇನ್ನು ಮತ್ತಷ್ಟು ತೀವ್ರಗೊಳ್ಳುತ್ತೆ ಪ್ರತಿಭಟನೆ ಅಂತ ಈ ರೀತಿ ಮಾಡ್ತಿದ್ದಾರಾ ಏನೋ ಗೊತ್ತಿಲ್ಲ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಪ್ರವೀಣ್, ಈಗ CWMA ಕೊಟ್ಟಿರುವಂತಹ ಏನು ಹೇಳಿಕೆಗಳನ್ನು ಕೊಟ್ಟಿತ್ತು ಅದು ಸುಪ್ರೀಂ ಕೋರ್ಟ್ ಅಸ್ತು ಅಂದು ಇಷ್ಟು ನೀರು ಬಿಡಬೇಕು ಅಂತ ಹೇಳಿದೆ. ಆದರೆ ಕದ್ದು ಮುಚ್ಚಿ ಏನು ತಮಿಳುನಾಡಿಗೆ ರಾಜ್ಯ ಸರ್ಕಾರ ನೀರು ಬಿಡ್ತಿದ್ಯಾ ಹೇಗೆ? ಯಾಕಂದ್ರೆ ಈ ಹಿಂದೆ ಆರೋಪ ಕೂಡ ಮಾಡಿದ್ರು, ರೈತರು ಪ್ರತಿಭಟನೆ ಮಾಡಿದ್ರು ಇದೇ ವಿಚಾರವಾಗಿ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡೋದಾದ್ರೆ ಈ ತರ ಏನು CWMA ಒಂದು ಆದೇಶವನ್ನು ಮಾಡಿತ್ತು, ಆ ಆದೇಶವನ್ನ ಪಾಲನೆ ಮಾಡುವಂತೆ ಸುಪ್ರೀಂ ಕೋರ್ಟ್ ಈಗ ಏನು ಸೂಚನೆ ನೀಡಿತ್ತು. ಕಾರಣ ಏನಂತಂದ್ರೆ 1 ವಾರಗಳ ಕಾಲ ಮುಂದೂಡಿದಂತಹ ತೀರ್ಪನ್ನು ಏನು ವಿಚಾರಣೆಯನ್ನು ಮುಂದೂಡಿದಂತಹ ಸುಪ್ರೀಂ ಕೋರ್ಟ್ ಅದೇ ಆದೇಶವನ್ನು CWMA ಆದೇಶವನ್ನೇ ಮುಂದುವರಿಸುವಂತೆ ಸೂಚನೆ ಕೊಟ್ಟಿತ್ತು. ಇದೀಗ ಏನು ಕೆಆರ್ಎಸ್ ಡ್ಯಾಂನಿಂದ 4900 ಕ್ಯೂಸೆಸ್ ಅಧಿಕ ನೀರನ್ನ ಈಗ ನದಿಗೆ ಹರಿಬಿಡಲಾಗಿದೆ. ಈಗ ನದಿಗೆ ಹರಿಬಿಡ್ತಾ ಇರುವಂತದ್ದು ಈಗ ನೇರವಾಗಿ ಏನು ತಮಿಳುನಾಡಿಗೆ ತಲುಪುವಂತದ್ದು, ಯಾಕೆಂದ್ರೆ ನದಿ ಮೂಲಕ ಹಾದು ಹೋಗುತ್ತೆ. ಜೊತೆಗೆ ಇನ್ನೊಂದೇನಂತ ಹೇಳಿದ್ರೆ ಗಮನಿಸಬೇಕಾಗಿರೋದು ಏನು ನಮ್ಮ ಕಬಿನಿ ಡ್ಯಾಮಿನಿಂದ
ಕಡೆಯಿಂದನೂ ಕೂಡ 10,000ಕ್ಕೂ ಹೆಚ್ಚು ಕ್ಯೂಸೆಸ್ ನೀರನ್ನ ನದಿಗೆ ಎರೆ ಬಿಡಲಾಗಿದೆ. ಇಲ್ಲಿ ಅಧಿಕಾರಿಗಳು ಹೇಳುವುದೇನಂತಂದ್ರೆ ಇಲ್ಲಿ ಏನು ರೈತರ ಬೆಳೆಗಾಗಿ ಏನು ಕೆರೆಕಟ್ಟೆಗಳು ತುಂಬಲಿಕ್ಕೆ ಜಾನುವಾರುಗಳಿಗೆ ನೀರನ್ನ ಕೊಡ್ಲಿಕ್ಕಾಗಿ ನದಿಗೆ ನೀರು ಬಿಟ್ಟಿದೀವಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಆದ್ರೆ ಇದರ ಹಿಂದಿನ ಮರ್ಮ ಏನಂತ ಹೇಳಿದ್ರೆ ತಮಿಳುನಾಡಿಗೆ ಏನು ಆದೇಶವನ್ನ ಪಾಲನೆ ಮಾಡುವ ದೃಷ್ಟಿಯಿಂದ ಈಗ ಏನು ನೀರನ್ನ ನದಿಗೆ ಹರಿಬಿಟ್ಟಿರುವಂತದ್ದು. ಪ್ರಸ್ತುತವಾಗಿ ಏನು ಕೆಆರ್ಎಸ್ ಡ್ಯಾಮ್ ನಲ್ಲಿ ಈಗ 109.28 ಅಡಿಗಳು ಅಷ್ಟು ನೀರಿದೆ. ಆದ್ರೆ ಹೊರಹರಿವಿನ ಒಂದು 4,900 ಕ್ಯೂಸೆಸ್ ನೀರನ್ನ ಹೊರಹರಿವು ಬಿಡ್ತಾ ಇರುವಂತದ್ದು. ಕೇವಲ ಒಳಹರಿವು ಇರುವಂತದ್ದು 1,900 ಕ್ಯೂಸೆಸ್ ಮಾತ್ರ. ಇಷ್ಟು ಗಣನೀಯವಾಗಿ ಇಳಿಕೆ ಆಗಿದ್ರು ಕೂಡ 4,900 ಕ್ಯೂಸೆಸ್ ನೀರನ್ನ ಬಿಡುವಂತ ಪ್ರಮೇಯ ಏನಿತ್ತು ಅನ್ನೋದು ಈಗ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಹಾಗಾಗಿ ಈಗ ಏನು ರೈತರು ಈಗ ಸಭೆನ ಅಂದ್ರೆ ರೈತ ಹಿತರಕ್ಷಣಾ ಸಮಿತಿಯಿಂದ ಒಂದು ಸಭೆಯನ್ನ ಕರೆದು ಸಭೆಯನ್ನ ಮಾಡ್ತಾ ಇರುವಂತದ್ದು. ರೈತರ ಈಗ ತಮಿಳುನಾಡಿಗೆ ನೀವು ನೀರು ಬಿಡೋದಾದ್ರೆ ನಮ್ಮ ಬೆಳೆಗಳಿಗೂ ನೀರು ಕೊಡಿ ಎನ್ನುವ ಒಂದು ಒತ್ತಾಯವನ್ನ ಮಾಡುವ ದೃಷ್ಟಿಯಿಂದ ಮತ್ತು ಸರ್ಕಾರಕ್ಕೆ ಆದೇಶವನ್ನ ಪಾಲನೆ ಮಾಡಬೇಡಿ ಅನ್ನೋ ಒಂದು ಒತ್ತಡವನ್ನ ಹೇರ್ಲಿಕ್ಕಾಗಿ ಈ ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ ಇಂಚರ. ಪ್ರವೀಣ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯ ಸುಪ್ರೀಂ ಕೋರ್ಟ್ನಲ್ಲಿ ಆದೇಶವನ್ನು ಕೊಟ್ಟಿದೆ, ತಮಿಳುನಾಡಿಗೆ ನೀರು ಹರಿಸ್ಬೇಕು, ಏನು CWMA ಹೇಳಿತ್ತು ಅಂತೇಳಿ. ಆದರೆ ರಾಜ್ಯ ಸರ್ಕಾರ ಗೊತ್ತಿಲ್ಲದೆ ಸದ್ದಿಲ್ಲದೆ ನೀರು ಬಿಡ್ತಾ ಇದೆ ತಮಿಳುನಾಡಿಗೆ, ಕುಡಿಯೋದಕ್ಕೆ ನೀರು ಬಿಡ್ತಾ ಇದ್ದೀವಿ, ನಾಲೆಗೆ ನೀರು ಬಿಡ್ತಾ ಇದ್ದೀವಿ ಅಂತೇಳಿ ಸದ್ದಿಲ್ಲದೆ ತಮಿಳುನಾಡಿಗೆ ನೀರು ಹರಿಸ್ತಿದ್ಯಾ ಅನ್ನೋದು ಬಹಳಷ್ಟು ಗಂಭೀರವಾಗಿ ತೆಗೆದುಕೊಂಡು ರೈತರು ಹೋರಾಟವನ್ನು ಮಾಡ್ತಾ ಇರುವಂಥ ದೃಶ್ಯ ಕೂಡ ಗಮನಿಸ್ತಾ ಇದ್ದೀವಿ. ಇದೇ ವಿಚಾರವಾಗಿ KRS ಡ್ಯಾಮ್ನಿಂದ, ಯಾಕಂದರೆ KRS ಡ್ಯಾಮ್ನಲ್ಲಿ ಆಲ್ರೆಡಿ ನೀರಿಲ್ಲ, ನಮ್ಮ ಒಂದು ಭಾರತ ಅಥವಾ ಕರ್ನಾಟಕ, ನಮ್ಮ ಕರ್ನಾಟಕಕ್ಕೆ ನೀರಿಲ್ಲ, ಕರ್ನಾಟಕದಲ್ಲೇ ಯೂಸ್ ಮಾಡೋದಕ್ಕೆ ನೀರಿಲ್ಲ, ಒದಾಡ್ತಾ ಇದ್ದಾರೆ ಜನ. ರೈತರಿಗೆ ನೀರು ಬಿಡಿ ಅಂದರೆ ಅದಕ್ಕೆ ಬಿಡೋದಕ್ಕಾಗೋದಿಲ್ಲ. ಆದರೆ KRS ಡ್ಯಾಮ್ನಿಂದ ಬರೋಬ್ಬರಿ 4,900 ಕ್ಯೂಸೆಕ್ ನೀರನ್ನು, ಅದಕ್ಕಿಂತ ಅಧಿಕವಾಗಿ ನೀರನ್ನು ಬಿಟ್ಟಿದ್ದಾರೆ ಅಂತಂದರೆ ನಿಜಕ್ಕೂ ರೈತರಲ್ಲಿ ಒಂದು ರೀತಿ ಆತಂಕ ಶುರುವಾಗ್ತಾ ಇದೆ. ಮುಂದೆ ಹೇಗಪ್ಪ ಈ ರಾಜ್ಯ ಸರ್ಕಾರ ಹೀಗೆ ಮಾಡ್ತಾ ಇದೆ, ಇವಾಗ ಬೇರೆ ಮಳೆಗಾಲದಲ್ಲೂ ಮಳೆ ಇಲ್ದಂಗೆ ಆಗ್ಬಿಟ್ಟಿದೆ, ಈಗ ನೀರು ನಮಗೆ ಸಿಗಲಿಲ್ಲ ಅಂದರೆ ನಾವು ಹೇಗೆ ಜೀವನ ಮಾಡೋದು ಅಂತೇಳಿ ತಮ್ಮಲ್ಲೇ ತಾವೇ ಪ್ರಶ್ನೆಯನ್ನು ಮಾಡಿಕೊಂಡು ಮತ್ತಷ್ಟು ತೀವ್ರಗೊಳ್ತಾ ಇದೆ ಈ ಪ್ರತಿಭಟನೆ. ಗಮನಿಸ್ತಾ ಇದ್ದಿರೋ ದೃಶ್ಯಾವಳಿಗಳು. ತಮಿಳುನಾಡಿಗೆ ಮತ್ತೆ ನೀರು ಹರಿಸ್ತಾ ಇದ್ದಾರೆ, ಸದ್ದಿಲ್ಲದೆ ಹರಿಸ್ತಾ ಇದ್ದಾರೆ ಅಂತೇಳಿ ರೈತರು ಒಂದು ಕಡೆ ಪ್ರತಿಭಟನೆ ಮಾಡ್ತಾ ಇರೋದು. ವಿಭಿನ್ನ ರೀತಿಯಲ್ಲಿ ಕೂಡ ಪ್ರತಿಭಟನೆಯನ್ನು ಮಾಡಿದರು. ಯಾಕಂತಂದರೆ ನಮಗೆ ನೀರು ಬೇಕು. ಈಗ ಮಂಡ್ಯದಲ್ಲಿ ಅತಿ ಹೆಚ್ಚಾಗಿ ಏತಕ್ಕೆ ಕಾವೇರ್ತಾ ಇದೆ ಈ ಕಿಚ್ಚು ಅಂತಂದರೆ, ಮಂಡ್ಯ ಜನತೆಗೆ ಅಲ್ಲಿ ರೈತರು ಏನಿದ್ದಾರೆ ಅವ್ರಿಗೆ ನೀರು ಬಿಡ್ತಾ ಇಲ್ಲ, ಎಲ್ಲೋ ಅಲ್ಪ ಸ್ವಲ್ಪ ನೀರು ಬಿಡ್ತಾ ಇದ್ದಾರೆ, ಅದು ಸಾಕಾಗ್ತಾ ಇಲ್ಲ. ಅವ್ರು ಏನೇ ಒಂದು ಬಿತ್ತನೆ ಮಾಡಬೇಕು ಅಥವಾ ಹೊಲಕ್ಕೆ ಸಂಬಂಧಪಟ್ಟಂತೆ ಏನೇ ಮಾಡಬೇಕು ಅಂದರೆ ಅಲ್ಲಿ ನೀರು ಸಾಕಾಗ್ತಾ ಇಲ್ಲ, ನೀರು ಕೊಡಿ ನಮಗೆ ಅಂತ ಕೇಳಿದ್ರು ಕೂಡ ಅಲ್ಲಿ ನೀರು ಬಿಡ್ತಾ ಇಲ್ಲ. ಆದರೆ ಕುಡಿಯೋದಕ್ಕೆ ನಾವು ನೀರು ಬಿಡ್ತಿದ್ದೀವಿ, ನಾಲೆಗಳಿಗೆ ನಾವು ನೀರು ಹರಿಸ್ತೀವಿ ಅಂತ ಸುಳ್ಳು ಹೇಳಿ ತಮಿಳುನಾಡಿಗೆ KRSದಿಂದ 4,900 ಕ್ಯೂಸೆಕ್ ನೀರನ್ನು, ಅದಕ್ಕಿಂತ ಅಧಿಕ ಹೆಚ್ಚಿನದಾಗಿ ನೀರನ್ನು ಹರಿಸಿದ್ದಾರೆ. ಆದರೂ ಕೂಡ ತಮಿಳುನಾಡವರು ಮತ್ತೆ ನಮಗೆ ನೀರು ಬೇಕು ಅಂತೇಳಿ ಸುಪ್ರೀಂ ಮೆಟ್ಲನ್ನು ಏರಿದ್ದಾರೆ. ಸುಪ್ರೀಂ ಅಲ್ಲಿ ಪ್ರಶ್ನೆ ಮಾಡುತ್ತೆ, ನೀರು ಬಿಟ್ಟಿದ್ದಾರೆ ಅಲ್ವಾ, ಆದರೂ ಯಾಕೆ ಮತ್ತೆ ನೀವು ಹಠ ಮಾಡಿ ಕೂತಿರೋದು, ಪಟ್ಟು ಹಿಡಿದು ಕೂತಿರೋದು ಅಂತ. ಇದೇ ವಿಚಾರವಾಗಿ ಅಷ್ಟೆಲ್ಲ ವಾದ ವಿವಾದಗಳು ಆಲಿಸಿದ ನಂತರ ಸುಪ್ರೀಂ ಆದೇಶವನ್ನು ಕೊಡುತ್ತೆ, ನೀರು ಬಿಡಬೇಕು ಅವ್ರಿಗೆ ಮತ್ತೆ ಅಂತ ಹೇಳಿ. ಹಾಗಾಗಿ ಮತ್ತಷ್ಟು ಮಂಡ್ಯದಲ್ಲಿ ಕಿಚ್ಚೇರ್ತಾ ಇದೆ. ಎಕ್ಸ್ಪೆಷಲಿ ಮಂಡ್ಯದಲ್ಲಿ ಬಹಳಷ್ಟು ಕಿಚ್ಚೇರ್ತಾ ಇರೋದು. ಆ ಪ್ರತಿಭಟನೆಯಲ್ಲಿ ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ರೈತರು ನೊಂದು ಹೋಗಿದ್ದಾರೆ ಅಂದರೆ, ನಮಗೆ ಮಾತ್ರ ನೀರು ಬಿಡೋದಿಲ್ಲ, ಈಗ ಯಾಕೆ ಹೀಗೆ ಅಂತ.